ಮೈಸೂರಿನಲ್ಲಿ ದಸರಾ ಸಂದರ್ಭದಲ್ಲಿ ಕಂಬಳವನ್ನ ನಡೆಸಲೇಬೇಕು ಅಂತ ಹೇಳಿ ಸರ್ಕಾರ ಪ್ರತಿಷ್ಠೆಗೆ ಬಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರು, ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಕಂಬಳವನ್ನ ನಡೆಸೋದಕ್ಕೆ ಬೇಕಾದಂತಹ ಸಿದ್ಧತೆಗಳು ಆರಂಭವಾಗಿದ್ದಾವೆ. ನೋಡಿ, 2 ದಿನಗಳ ಕಂಬಳಕ್ಕೆ ಬರೋಬ್ಬರಿ 150ಕ್ಕೂ ಹೆಚ್ಚು ಮರಗಳನ್ನು ಬಲಿ ಕೊಡ್ತಾ ಇದ್ದಾರೆ. 20 ಎಕರೆಯ ಜಾಗದಲ್ಲಿರುವಂತಹದ್ದು ಹಲವು ಬೃಹತ್ ಮರಗಳು, ಬೇವು, ಹೊಂಗೆ ಸೇರಿ ಹಲವು ಕಾಡು ಜಾತಿಯ ಮರಗಳಿಗೆ ಕೊಡಲಿ ಹಾಕುವಂತಹ ಕೆಲಸ. ಕಂಬಳಕ್ಕಾಗಿ ಬೃಹತ್ ಮರಗಳಿಗೆ ಕೊಡಲಿ ಏಟು. ವಿರೋಧದ ನಡುವೆಯೂ ಕೂಡ ಕಂಬಳ ಆಯೋಜನೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಸರ್ಕಾರ. ಸಾತಗಳ್ಳಿಯಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿರುವಂಥದ್ದು. 20 ಎಕರೆ ಜಾಗದಲ್ಲಿರುವಂತಹ ಹಲವು ಬೃಹತ್ ಮರಗಳನ್ನು ಕೆಡುವಂತಹ ಕೆಲಸ ಆಗ್ತಾ ಇದೆ, ಮರಗಳನ್ನು ಕಡಿಯುವಂತಹ ಕೆಲಸ ಆಗ್ತಾ ಇದೆ. ಒಂದು ಮರವನ್ನು ಬೆಳೆಸೋದಕ್ಕೆ ಎಷ್ಟು ವರ್ಷ ಬೇಕು? ಬಟ್ 2 ದಿನದ ಕಂಬಳಕ್ಕಾಗಿ 150 ಮರಗಳ ಬುಡಕ್ಕೆ ಕೊಡಲಿ ಹಾಕುವಂತಹ ಕೆಲಸ ಆಗ್ತಾ ಇದೆ ಸದ್ಯಕ್ಕೆ. ದಸರಾ ವೇಳೆಯಲ್ಲಿ ಕಂಬಳ ಪ್ರದರ್ಶನ 2 ದಿನ ನಡೆಯುತ್ತೆ. ಆ 2 ದಿನದ ಕಂಬಳಕ್ಕೆ ಬಲಿಯಾಗ್ತಾ ಇರುವಂಥದ್ದು 5 ಅಲ್ಲ, 10 ಅಲ್ಲ, 20 ಅಲ್ಲ, 100ಕ್ಕೂ ಹೆಚ್ಚು ಮರಗಳು. ಹೌದು, ಮೈಸೂರಿನ ಸಾತಗಳ್ಳಿಯ ಬಳಿಯಲ್ಲಿ ಒಟ್ಟು 20 ಎಕರೆ ಜಮೀನಿನಲ್ಲಿ ಈ ಒಂದು ಕಂಬಳವನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಆ ಜಾಗದಲ್ಲಿ 100 ಮರಗಳಿದ್ದಾವೆ. ತಾವೀಗೇನು ಗಮನಿಸ್ತಾ ಇದ್ದೀರಿ, ಇವೆಲ್ಲವೂ ಕೂಡ ಈ ಒಂದು ಜಾಗದಲ್ಲಿ ಇರುವಂತಹ ಮರಗಳು. ಒಟ್ಟು 20 ಎಕರೆಯಲ್ಲಿ 100 ಮರಗಳಿದ್ದಾವೆ. 100 ಕಾಡು ಜಾತಿಯ ವಿವಿಧ ಜಾತಿಯ ಮರಗಳಿದ್ದಾವೆ. ದೊಡ್ಡ ದೊಡ್ಡ ಮರಗಳೇ ಇದ್ದಾವೆ. ಇಲ್ಲಿ ಒಟ್ಟು 20 ಎಕರೆ ಪ್ರದೇಶ ತುಂಬ ಮರಗಳಿರುವಂಥದ್ದು. ಅದು ಒಂದು ಜಾತಿಯ ಮರಗಳಲ್ಲ, ಎಲ್ಲ ಜಾತಿಯ ಮರಗಳು ಇದ್ದಾವೆ. ತಾವೀಗ ಮತ್ತೊಂದು ಭಾಗದಲ್ಲೂ ಕೂಡ ಗಮನಿಸ್ಬೋದು. ಎಲ್ಲವೂ ಕೂಡ ಹಳೆಯ ದೊಡ್ಡ ದೊಡ್ಡ ಮರಗಳು, ಏನು ಕುರುಚಲು ಗಿಡಗಳೇನಲ್ಲ, ಎಲ್ಲ ಥರದ ಮರಗಳು ಈ ಒಂದು ಭಾಗದಲ್ಲಿದ್ದಾವೆ. ನಾನು ಸ್ವಲ್ಪ ಒಳಭಾಗಕ್ಕೂ ಕೂಡ ಹೋಗಿ ತೋರಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾನೆ, ಎಷ್ಟರ ಮಟ್ಟಿಗೆ ಇಲ್ಲಿ ಮರಗಳಿದ್ದಾವೆ ಅನ್ನುವಂಥದ್ದು. ಅಂದರೆ 2 ದಿನದ ಕಂಬಳಕ್ಕೆ ಒಟ್ಟು 8 ಕೋಟಿ ರೂಪಾಯಿಗೂ ಅಧಿಕ ಹಣ ವೆಚ್ಚವಾಗ್ತಾ ಇರುವಂಥದ್ದು. ಅದರ ಜೊತೆಗೆ 100 ಮರಗಳು, 100 ಮರಗಳು ಅನ್ನೋದ್ರಲ್ಲಿ ಯಾವ ಅನುಮಾನಗಳು ಬೇಡ. ಅಷ್ಟು ದೊಡ್ಡ ದೊಡ್ಡ ಮರಗಳು, ಏನು ಯಾವುದೋ ಕುರುಚಲು ಗಿಡಗಳ ಮರಗಳಲ್ಲ. ತಾವೀಗ ಗಮನಿಸ್ತಾ ಇದ್ದೀರಿ, ಎಂತೆಂತಹ ದೊಡ್ಡ ದೊಡ್ಡ ಮರಗಳನ್ನು ಕಟ್ ಮಾಡೋದಕ್ಕೆ ಈಗ ಸಿದ್ಧತೆಗಳು ಆರಂಭವಾಗಿದ್ದಾವೆ. ಮೊದಲು ಆರಂಭದಲ್ಲಿ ಭೂಮಿಯನ್ನು ಮಟ್ಟ ಮಾಡ್ಕೊಳ್ತಾರೆ. ಎರಡನೇದಾಗಿ ಫಾರೆಸ್ಟ್ನ ಕ್ಲಿಯರೆನ್ಸ್ಗೂ ಕೂಡ ಕೇಳಿದ್ದಾರೆ. ನಾನೀಗ ಒಳಭಾಗಕ್ಕೆ ತೆರಳುತ್ತಾ ಇದ್ದೀನಿ. ಈ 20 ಎಕರೆ ಜಾಗದ ಒಳಭಾಗದಲ್ಲಿ ಎಷ್ಟರ ಮಟ್ಟಿಗೆ ಎಲ್ಲಿಯೇ ನೀವು ಆಯಿಸ್ತಿರೋ ಅಲ್ಲಿಯ ತನಕ ಮರಗಳಿದ್ದಾವೆ. ಅಷ್ಟು ದೊಡ್ಡ ದೊಡ್ಡ ಮರಗಳು ಈ ಒಂದು ಭಾಗದಲ್ಲಿರುವಂಥದ್ದನ್ನು ನಾವು ಗಮನಿಸ್ಬೋದು. ಈಗ ಈ ಒಂದು ಮರಗಳನ್ನು ಕಟ್ ಮಾಡೋದಕ್ಕೂ ಕೂಡ ಅರಣ್ಯ ಇಲಾಖೆಯ ಪರ್ಮಿಷನನ್ನು ಕೂಡ ಕೇಳಲಾಗಿದೆ. ಆರಂಭದಲ್ಲಿ ಮೊದಲು ಭೂಮಿಯನ್ನು ಮಟ್ಟ ಮಾಡಿಕೊಳ್ಳುವಂಥದ್ದು, ತದನಂತರದಲ್ಲಿ ಮರಗಳನ್ನು ಕಡಿಬೇಕು ಅನ್ನುವಂಥದ್ದು. ಮರಗಳು 100 ಮರಗಳು, ಕಾಡು ಜಾತಿಯ ವಿವಿಧ ಜಾತಿಯ ಮರಗಳಿದ್ದಾವೆ. ಯಾವು ಕೂಡ ಕುರುಚಲು ಗಿಡಗಳೆಲ್ಲ, ದೊಡ್ಡ ದೊಡ್ಡ ಮರಗಳೇ ಈ ಒಂದು ಭಾಗದಲ್ಲಿದ್ದಾವೆ. ಈ ಮರಗಳನ್ನು ನಾನು ಆ ಕಡೆ ಭಾಗದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಎಂತೆಂತಹ ಮರಗಳಿದ್ದಾವೆ ಅನ್ನುವಂಥದ್ದು. ಎಲ್ಲವೂ ಕಾಡಿನ ಒಳಭಾಗದಲ್ಲಿ ಯಾವ ರೀತಿಯಾಗಿ ಮರಗಳಿರ್ತವೋ ಅಂತಹ ಮರಗಳು ಈ ಭಾಗದಲ್ಲಿ ಇದ್ದಾವೆ. ಆದರೂ ಕೂಡ ಇದೇ ಭಾಗವನ್ನು ಸಮತಟ್ಟು ಮಾಡಿಕೊಂಡು, ಆರಂಭದಲ್ಲಿ ಸಮತಟ್ಟು ಮಾಡ್ಕೊಳ್ಳೋದು, ತದನಂತರದಲ್ಲಿ ಈ ಎಲ್ಲ ಮರಗಳನ್ನು ಕಟ್ ಮಾಡುವಂತಹ ಸಿದ್ಧತೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಅರಣ್ಯ ಇಲಾಖೆಯ ಪರ್ಮಿಷನನ್ನು ಕೂಡ ಕೇಳಲಾಗಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ಕಡೆ ಭಾಗದಲ್ಲಂತೂ ಇನ್ನೂ ದೊಡ್ಡ ದೊಡ್ಡ ಮರಗಳಿದ್ದಾವೆ. ಆ ಕಡೆ ಭಾಗದಲ್ಲಿ ಅಲ್ಲೊಂದು ಭಾಗದಲ್ಲಿ JCBಯ ಮೂಲಕವಾಗಿ ಎಲ್ಲದನ್ನು ಕೂಡ ಸಮತಟ್ಟು ಮಾಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಇದೇ ಜಾಗದ ವ್ಯಾಪ್ತಿಯಲ್ಲಿರುವಂಥವು. ಅವೆಲ್ಲವನ್ನು ಕೂಡ ಕಟ್ ಮಾಡುವಂತಹ ಕೆಲಸಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾನೆ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಎಲ್ಲವೂ ದೊಡ್ಡ 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 ಮರಗಳೇ. ಹಲವು ಜಾತಿಯ, ಹಲವು ಕಾಡು ಜಾತಿಯ ಹಲವು ಮರಗಳಿದ್ದಾವೆ. ಇನ್ನು ಚಿಕ್ಕ ಚಿಕ್ಕ ಮರಗಳು ಕೂಡ ಇದ್ದಾವೆ, ದೊಡ್ಡ ದೊಡ್ಡ ಮರಗಳು. ಒಟ್ಟು ಕಾಡುಗಳಲ್ಲಿ ಇರುವಂತಹ ಎಲ್ಲ ಜಾತಿಯ ಮರಗಳು ಈ ಒಂದು ಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾವೆ. 100 ಮರಗಳಿದ್ದಾವೆ. ಈ ಮರಗಳ ಸೈಜ್ಗಳು ಕೂಡ ಗಮನಿಸ್ತಾ ಇದ್ದೀರಿ, ಎಂತೆಂತಹ ದೊಡ್ಡ ದೊಡ್ಡ ಸೈಜಿನ ಮರಗಳು ಅನ್ನುವಂಥದ್ದನ್ನು ನಾನೀಗ ತೋರಿಸ್ತಾ ಹೋಗ್ತೇನೆ. ಇಷ್ಟು ಬೃಹದಾಕಾರದ ಸೈಜಿನ ಮರಗಳು ಅಂದರೆ ಒಬ್ಬರು ತಪ್ಪಿಕೊಂಡ್ರೂ ಕೂಡ ಆಗದೇ ಇರೋಷ್ಟು ದೊಡ್ಡ ದೊಡ್ಡ ಬಹು ವರ್ಷಗಳ ಮರಗಳಿವು. ಇಂತಹ 100 ಮರಗಳು ಈ ಒಂದು ಭಾಗದಲ್ಲಿದ್ದಾವೆ. ತಾವೀಗ ಗಮನಿಸ್ತಾ ಇರ್ಬೋದು ಎಷ್ಟು ದೊಡ್ಡ ಮರಗಳು ಅನ್ನುವಂಥದ್ದು. ಇಂತಹ ಎಲ್ಲ ಮರಗಳನ್ನು ಸಗಟಾಗಿ ಕಟ್ ಮಾಡುವುದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಇಲ್ಲಿ ಈ ಮರಗಳ ಜೊತೆಲಿ 100 ಪ್ರಾಣಿ ಸಂಕುಲಗಳು, 100 ಪಕ್ಷಿ ಸಂಕುಲಗಳು ಎಲ್ಲವೂ ಕೂಡ ಇರ್ತವೆ.
ಎಲ್ಲವನ್ನು ಕೂಡ ಒಂದೇ ಕ್ಷಣದಲ್ಲಿ ಧರೆಗೆ ಉರುಳಿಸುವಂತಹ ಪ್ಲಾನಿಂಗ್ ಶುರುವಾಗಿದೆ. ಅದರ ಆರಂಭಿಕ ಭಾಗವಾಗಿ ಈಗ ಮಟ್ಟದ ಕಾರ್ಯ, ತದನಂತರದಲ್ಲಿ ಇನ್ನೊಂದು ವಾರ ಬಿಟ್ಟು ಈ ನೂರಾರು ಮರಗಳನ್ನು ಒಂದೇ ಬಾರಿಗೆ ಕಡಿದು ಉರುಳಿಸುವಂತಹ ಪ್ಲಾನ್ ರಾಜ್ಯ ಸರ್ಕಾರಕ್ಕೆ ಇರುವಂಥದ್ದು ಸ್ಪಷ್ಟ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಇದೇನೇ ಈಗ ಮತ್ತೆ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇರುವಂಥದ್ದು. ಸರ್ಕಾರ ಯಾಕಿಷ್ಟು ಪ್ರತಿಷ್ಠೆಗೆ ಬಿದ್ದು ಕಂಬಳವನ್ನು ನಡೆಸಲೇಬೇಕು ಅಂಥೇಳಿ ಮುಂದಾಗ್ತಾ ಇದೆ ಅಂಥೇಳಿ ಹಲವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯ ಸಂಸದರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಿವಿಧ ಸಂಘಟನೆಗಳು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಅದರ ನಡುವೆನೇ 150-200 ಮರಗಳನ್ನು ಕಡಿದು ಕೆರೆಯನ್ನು ಮುಚ್ಚಿ 2 ದಿನದ ಕಂಬಳಕ್ಕೆ ಇಷ್ಟೊಂದು ರಿಸ್ಕನ್ನು ಸರ್ಕಾರ ತೆಗೆದುಕೊಳ್ತಾ ಇರುವಂಥದ್ದು.